ಗಡಿಯಲ್ಲಿ ಸುದೀರ್ಘ 28 ವರ್ಷಗಳ ಸೇವೆ, ಸೈನ್ಯದ ಉನ್ನತ ಹುದ್ದೆ ಅಲಂಕರಿಸಿ ನಿವೃತ್ತಿ ಬಳಿಕ ತಾಯ್ನಾಡಿಗೆ ವಾಪಸ್ಸಾದ ವೀರಯೋಧ. ಸ್ವಗ್ರಾಮಕ್ಕೆ ಆಗಮಿಸಿ ಪುಷ್ಪಗಳ ಸುರಿಮಳೆಯಲ್ಲಿ ಮಿಂದೆದ್ದ ಸೈನಿಕ ರಾಜು ಬಂಡಗರ್. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ ನಾಡ ಬೆಳಗುವ ಭುವನ ಗಲಿಗಳೇ, ಪರ್ವತದ ಮಡಿಲಿಗೆ ಪ್ರಾಣವ ಪಣಬಿಟ್ಟ. कि आर्टिलरी एक आर्मी की स्ट्रेंथ डिसाइड करता है. आर्टिलरी एक कॉम्बैट सपोर्टिंग आर्म है, यानी बैटल के वक्त ये हमारी कॉम्बैट आर्म्स को सपोर्ट करता है. जब कॉम्बैट आर्म्स जैसे कि इन्फैंट्री, मैकेनाइज इन्फैंट्री और आर्मर्ड ऑन फील्ड एंगेजमेंट के बीच होते हैं, तब आर्टिलरी का काम होता है उन्हें पीछे से कवर फायर देना. ये दुश्मनों के डायरेक्ट कांटेक्ट में नहीं रहते, पर वो दुश्मनों के साथ एक डिस्टेंस पर एंगेज्ड होते हैं. ಸ್ವಂತಕ್ಕಿಂತ ದೇಶ ಮೊದಲು ಎಂಬ ನಿಟ್ಟಿನಲ್ಲಿ ತಮ್ಮ ತ್ಯಾಗ ಹಾಗೂ ಬಲಿದಾನಗಳಿಂದ ದೇಶದ ಸುರಕ್ಷತೆ ಹಾಗೂ ಸ್ವಾತಂತ್ರ್ಯವನ್ನ ಕಾಯುತ್ತಿರುವ ಕೆಚ್ಚೆದೆಯ ಗಟ್ಟಿ ಗುಂಡಿಗೆಯ ವೀರರೇ ನಮ್ಮ ಭಾರತೀಯ ಯೋಧರು. ಹೌದು, ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ವೀರಯೋಧ ರಾಜು ರಾಮು ಬಂಡಗರ್ ಸುಮಾರು 28 ವರ್ಷಗಳ ಕಾಲ ಗಡಿಯಲ್ಲಿ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿ ಇಂದು ಕುಟುಂಬ ಸಮೇತ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಸ್ವಗ್ರಾಮಕ್ಕೆ ವಾಪಸ್ಸಾದ ಸೈನಿಕನಿಗೆ ಗ್ರಾಮದಲ್ಲಿ ಗ್ರಾಮಸ್ಥರು, ಅಥಣಿ ಹಾಗೂ ಸಂಬರ್ಗಿ ಗ್ರಾಮದ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳು, ಶಿಕ್ಷಕರು ಸೇವಾ ನಿವೃತ್ತಿ ಬಳಿಕ ತಾಯ್ನಾಡಿಗೆ ಬಂದ ವೀರ ಯೋಧನಿಗೆ ಪುಷ್ಪಗಳ ಸುರಿಮಳೆಯನ್ನೇ ಹರಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಇನ್ನು ಮಾಧ್ಯಮ ಜೊತೆ ಮಾತನಾಡಿದ ಯೋಧ ರಾಜು ಬಂಡಗರ್, ನಾನು ಸೇನೆಯಲ್ಲಿ 28 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಇಂದು ಭಾರತೀಯ ಸೈನ್ಯದಲ್ಲಿ ಉನ್ನತ ಸ್ಥಾನ ಸುಬೇದಾರ್ ಹುದ್ದೆಯನ್ನ ಅಲಂಕರಿಸಿ ನಿವೃತ್ತಿ ಹೊಂದಿದ್ದು ನನಗೆ ಅತೀವ ಸಂತೋಷ ತಂದಿದ್ದು, ಸ್ವಗ್ರಾಮಕ್ಕೆ ಆಗಮಿಸಿದ ನನಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದ್ದು ನಾನು ದೇಶ ಸೇವೆ ಮಾಡಿದ ಸಾರ್ಥಕತೆಗೆ ಎಂದು ಈ ಕ್ಷಣ ಸಾಕ್ಷಿಯಾಗಿದೆ ಎಂದರು. ದೇಶದ 2 ಕಣ್ಣುಗಳು ಅಂದ್ರೆ ಅದು ರೈತ ಮತ್ತು ಯೋಧ. ರೈತ ಈ ಮಣ್ಣಲ್ಲಿ ಬೆಳೆ ಬೆಳೆಯಲಿಲ್ಲ ಅಂದ್ರೆ ಮಣ್ಣು ತಿನ್ಬೇಕಾಗ್ತದೆ, ಯೋಧ ಈ ಮಣ್ಣನ್ನ ಕಾಯಲಿಲ್ಲ ಅಂದ್ರೆ ಮಣ್ಣು ಸೇರಬೇಕಾಗ್ತದೆ ಎಂಬ ಸಂದೇಶದೊಂದಿಗೆ ಸೇವಾ ನಿವೃತ್ತಿ ಬಳಿಕ ಕುಟುಂಬ ಸಮೇತ ಸ್ವಗ್ರಾಮಕ್ಕೆ ಆಗಮಿಸಿದ ಹೆಮ್ಮೆಯ ಸೈನಿಕನಿಗೆ UK9 ಶುಭ ಹಾರೈಕೆ. ನ್ಯೂಸ್ ಬ್ಯೂರೋ, ಉಮೇಶ್ ಕೋಳಿ, UK9 ಚಿಕ್ಕೋಡಿ.
ಚಿತ್ರ ಆಕರ್ಷಕ
ಸತ್ಕಾರ ಮೂರ್ತಿಗಳು ಅವರ ಮನೆಯವರಿಗೆ ಧನ್ಯವಾದಗಳು. ಮಹಾರಾಜ ನಮ್ಮ ಗ್ರಾಮದ ಶ್ರೀ ಅಣ್ಣಾಸಾಹೇಬ್ ಶಿವರಾಮ್ ಮಿಸಾಳ್ ಸಂಯುಕ್ತವಾಗಿ ಮಾಲಾರ್ಪಣೆ ಮಾಡ್ಬೇಕಂತ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳು. ಇನ್ನ ಭೂಮಿಗೆ ಚೈತ್ರ ಸ್ವಾಗತ, ಚೈತ್ರಕ್ಕೆ ಚಿಗುರಿನ ಸ್ವಾಗತ, ಚಿಗುರಿಗೆ ಶಿಷ್ಯನಿಂದ ಆದರದ ಸತ್ಕಾರ. ಇದಕ್ಕೊಂದು ಜೋರಾಗಿರ್ತಕ್ಕಂಥ ಚಪ್ಪಾಳೆ ಬರಲಿ. ದೇವಮಾನವರಿಗೆ ಧನ್ಯವಾದಗಳು. ಇನ್ನ पूर्णमदस्यते पूर्णस्य पूर्णमादाय पूर्णमेवावशिष्यते. जयमङ्गलं आयुष्मान् भव दीर्घायुष्मान् भव. ಆವಾಗ ನಮ್ಮ ದೇಶದಿಂದ ಕಳೆದುಕೊಂಡಿರತಕ್ಕಂತ ಭಾಗ ಎಷ್ಟು ಗೊತ್ತೇನು? ಇಂದೊಂದು ಪಾಕಿಸ್ತಾನದ ಅರ್ಧ ಭಾಗ ಏನಿದೆ ನೋಡು, ಅಷ್ಟು ಭೂಭಾಗವನ್ನ ಚೀನಾ ದೇಶದವರು ಕಸ್ಕೊಂಡ್ರು. ಪವಿತ್ರವಾಗಿರತಕ್ಕಂತ ಇಂದು ಕೈಲಾಸ ಪರ್ವತ, ಭಾರತದ ಕೈಲಾಸ ಪರ್ವತ ಇಂದು ಎಲ್ಲಿ ಹೋಗೈತಿ ಅಂತಂದ್ರೆ ಚೀನಾದವ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿದೆ. 40,000 ಚದುರ ಕಿಲೋಮೀಟರ್ ಭೂಮಿಯನ್ನ ಚೀನಾದವರು ಆಕ್ರಮಿಸಿ ಬಿಟ್ರು. ನಮ್ಮ ದೇಶದ ಜನ ಆವಾಗ ಕೊಟ್ಟ ಕೆರೆಯಿಂದ ಇದೇನ್ ಬಿಡ್ರಿ ಗುಡ್ಡ ಐತೆ ಅಂತ ಹೇಳಿ ಕೊಟ್ಟ ಕೆರೆಯಿಂದ ಕೈ ತೊಳ್ಕೊಂಡ್ ಬಿಟ್ರು. ಆದ್ರೆ ಅದೇ ಚೀನಾ ಎಷ್ಟು ಹವಣಿಸಿದ್ರು ಕೂಡ ತಿರುಗಿಂದ ನಮ್ಮ ಮೇಲೆ ಕಣ್ಣೆತ್ತಿ ನೋಡುವಷ್ಟು ತಾಕತ್ತು ಸಹಿತ ಅದಕ್ಕಿಲ್ಲ. ಒಂದು ಕಾಲದಲ್ಲಿ ಕೇವಲ 60 ದಿವಸ ಯುದ್ಧ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ನಮ್ಮ ದೇಶಕ್ಕಿತ್ತು. ಪೂರ್ಣಾವಧಿಯಾಗಿ ಯುದ್ಧ ನಡೆದರೆ, ಇಂದ ಸತತವಾಗಿ ಯುದ್ಧ ನಡೆದರೆ 3 ರಿಂದ 5 ವರ್ಷಗಳವರೆಗೆ ಯುದ್ಧ ಮಾಡುವಷ್ಟು ಸಲಕರಣೆಗಳು ನಮ್ಮ ದೇಶದಲ್ಲಿದೆ. ಇಂಥ ಒಂದು ಶಕ್ತಿ ನಮ್ಮ ಸರ್ಕಾರಗಳು ಎಂದು ಎಚ್ಚೆತ್ತುಕೊಂಡು ಮಾಡಿವೆ. ಮೊದಲು ದೇಶ ಕಾಯತಕ್ಕಂತ ಸೈನಿಕರಿಗೆ ನನ್ನ ಅನಂತ ಪ್ರಣಾಮಗಳು. ಅವರಿಗೆ ನೀವುಗಳೆಲ್ಲ ಚಿರಋಣಿಯಾಗಿರಬೇಕು. ಅನಂತರ ಮೊದಲನೇದಾಗಿ ರೈತ, ಎರಡನೇದಾಗಿ ದೇಶ ಕಾಯತಕ್ಕಂತ ಸೈನಿಕ, ಮೂರನೇದಾಗಿ ಇದನ್ನೆಲ್ಲ ನಿರ್ಮಾಣ ಮಾಡತಕ್ಕಂತ ಶಿಕ್ಷಕ. ಎಲ್ಲಿ ಶಿಕ್ಷಕರಿಗೆ ಗೌರವ ಇಲ್ವೋ ಅಲ್ಲಿ ಶಿಕ್ಷಣ ಅಥವಾ ಜ್ಞಾನ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊದಲು ಶಿಕ್ಷಣ, ದೇಶ, ಆಮೇಲೆ ಅನ್ನ, ಇವು ಮೂರೂ ಸಮಾನವಾಗಿ ಸ್ವೀಕರಿಸಿ ನಮ್ಮ ದೇಶದ ಏಳಿಗೆಗೆ ತಾವೆಲ್ಲ ಕಾರಣೀಭೂತರಾಗಬೇಕು. ನಿವೃತ್ತಿ ಆದ್ರೆ ಮುಗಿದಿಲ್ಲ. ಇನ್ನು ಮೇಲೆ ಊರಿನಲ್ಲಿ ನಿವೃತ್ತಿಯಾಗಿರತಕ್ಕಂತ ಅನೇಕ ಜನ ಕೂಡ್ಕೊಂಡು ಊರಿನ ಯಾವುದಾದ್ರೂ ಒಂದು ಸತ್ಕಾರ್ಯಗಳಿಗೆ ತಾವೆಲ್ಲ ಕೈ ಜೋಡಿಸಬೇಕು, ಹೊಸ ಕಾರ್ಯಗಳಿಗೆ ಅಣಿಯಾಗಬೇಕು ಅಂತ ಹೇಳಿ ಕರೆ ಕೊಟ್ಟು ಇನ್ನೊಮ್ಮೆ ನನ್ನನ್ನು ಕರೆಸಿ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ನಮ್ಮ ಸಂಬರಿಗೆಯ ಸಮಸ್ತ ನಾಗರಿಕರಿಗೆ ನನ್ನ ಅನಂತ ವಂದನೆಗಳನ್ನು